ಸಕ್ಕರೆ ಕಾರ್ಖಾನೆಯಲ್ಲೀಗ ಕಬ್ಬಿನ ಬಾಕಿ ಬಿಲ್ ವಿಳಂಬದ ಗದ್ದಲವಂತೆ ಅಂತೆ ಕಂತೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ಅಧ್ಯಕ್ಷರಾಗಿ ಹೊಸ ಆಡಳಿತ ಮಂಡಳಿ ರಚನೆಯಾಗಿ ಈ ಬಾರಿ ಕಬ್ಬಿನ ನುರಿತದ ಹಂಗಾಮು ಸಹ ಮುಕ್ತಾಯವಾಗಿದೆ. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಿಲ್ಲ. ಡಿಸೆಂಬರ್ 15ರಿಂದ ರೈತರಿಗೆ ಕಬ್ಬಿನ ಬಾಕಿ ಬಿಲ್ ಕೊಟ್ಟಿರುವುದಿಲ್ಲ ಹಾಗೂ ಕಾರ್ಮಿಕರ ವೇತನ ಕೊಟ್ಟಿರುವುದಿಲ್ಲ. ಇದನ್ನು ಕೂಡಲೇ ಕೊಡಬೇಕು ಹಾಗೂ ಕಾರ್ಮಿಕರ ವೇತನವನ್ನು ಸಹ ಕೊಡಬೇಕು ಎಂದು ರೈತ ಮುಖಂಡ ಬಸನಗೌಡ ಪಾಟೀಲ್ ಹಾಗೂ ವೀರಾಪುರ ಗ್ರಾಮದ ರುದ್ರಪ್ಪ ಹುಣಸಿ ಮರದ ಈರಣ್ಣ ಸಾಧುನವರ ಅವರು ಕಾರ್ಖಾನೆ ಉಪಾಧ್ಯಕ್ಷ ಶಿವನಗೌಡ ಪಾಟೀಲರ ಜೊತೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿತ್ತು. ಗೌಡ್ರ ನಮಸ್ಕಾರ ರೀ. ನಮಸ್ಕಾರ ರೀ. ಯಾರು ಮಾತಾಡೋದ್ರಿ? ನಾವು ವೀರಾಪುರದಿಂದ ರುದ್ರಪ್ಪ ಅಂತ ಹೇಳಿ ಮಾತಾಡೋದ್ರಿ. ನಮಸ್ಕಾರ ಅಂತ. ಅದ ಬಿಲ್ ಯಾಕೋ ಪೆಂಡಿಂಗ್ ಹಿಡಿದಿರಲ್ಲ? ಇಲ್ಲಿ ಈಗ ಅದು 15 ತಾರೀಕು ರೇಟ್ ಹೆಚ್ಚಾಗೋದಿತ್ರಿ ಸಕ್ಕರೆ ರೇಟ್ ರೀ. ನೋಡ್ರಿ ಅದಕ್ಕೆ ಅದ್ರ ಸಂಬಂಧ ಇದು ಮಾಡಿದ್ದು. ನೋಡ್ರಿ ಇದಾಗೆಲ್ಲ ಇವತ್ತಿಂದ ಮಾರಕ್ಕೆ ಹೇಳಿದ್ರಿ ಸಕ್ರಿ. ನೋಡ್ರಿ ಈಗ 4-5 ದಿನ ಚಲೋ ಮಾಡ್ತಾರೆ, ಮತ್ತೆ ಬರಾಬರ್ ಹಾಕಿ ಚಲೋ ಮಾಡ್ತಾರೆ. ಇಲ್ಲಿ ನಾವು ಸಾಲ ಪಾಲ ಇಸ್ಕೊಂಡು ಬರ್ತಾವಂತ ಹೇಳ್ತೇವ್ರಿ, ಅದು ಲೇಟ್ ಆಗಂತಲೇ ನಮ್ಗೆ ಒತ್ತಡ ಹಾಕತ್ತಾರ್ರಿ. ಹೌದು, ತೊಂದರೆ ಆಗೈತೆ, ತೊಂದರೆ ಆಗೈತಿ. ಇನ್ನು ವಾರದಾಗ ಎಲ್ಲ ಕ್ಲಿಯರ್ ಮಾಡಿ ಬಿಡ್ತಾವ ಒಟ್ಟ. ಬೆಲ್ಲ ಕ್ಲಿಯರ್ ಮಾಡೋದು. ಈಗ ಮುಂದಿನ ವಾರದಾಗ ಅದು ಅದಾವ್ರಿ. ಹಾಕೋ ಮಾಡ್ತಾವ್ರಿ. ಈಗ ಮೊದಲು 15 ಸುತ್ತ ಹಾಕ್ತಾವ್ರಿ ಡಿಸೆಂಬರ್ 15ರಿಂದ ರೀ. ನೋಡ್ರಿ ಸಕ್ರೆ ಈಗ ಎಲ್ಲ ಮಳೆ ಬಂದು ಮಾಡ್ತಾ ಇದ್ದವ್ರಿ. ನೋಡ್ರಿ ಮಾಡ್ಕೊಂಡು ಬರಾಬರ್ ಹಾಕ್ಬಿಡ್ತಾವ. ಈ ಮೊದಲ ಇಲೆಕ್ಷನ್ ಟೈಮ್ದಾಗ 15 ದಿವಸಕ್ಕೊಮ್ಮೆ ಅಂದ್ರಿ, ಈಗ ಲ್ಯಾಕ್ ಟೈಪ್ ನೋಡ್ರಿ. ಇಲ್ಲ ಅದ ಇತ್ತು. ಸಕ್ಕರೆ ಏನಾಯ್ತು, 100 ರೂಪಾಯಿ ಡಿಫ್ರೆನ್ಸ್ ಆಗೋದಿತ್ತೆ. ಅಧ್ಯಕ್ಷರು ಏನ್ ಮಾಡ್ತಾರ? ಅಧ್ಯಕ್ಷರು ಅವರು ಮಾಡ್ತಾರೆ. ಏನ್ ಹಿಂಗೆಲ್ಲ ಈಗ ಏನಾಗೈತಿ, ಹಿಂದಿನ ಕೋಟಿನವರು 9 ಕೋಟಿ ರೂಪಾಯಿ ಸಕ್ಕರೆ ಮ್ಯಾಗ ಅಡ್ವಾನ್ಸ್ ತಕೊಂಡಾರ. ಈ ವರ್ಷ ಸಕ್ಕರೆ ಮ್ಯಾಗ 9 ಕೋಟಿ ಅಡ್ವಾನ್ಸ್ ತಕೊಂಡಾರ. ಅದು ಇರೋ ಸಕ್ಕರೆ ಏನೋ ಮುರಿಬೇಕತ್ಲ. ಮತ್ತ ಅವಾಗೆಲ್ಲ ಬೋರ್ಡ್ ಯಾವ್ದ ಬೋರ್ಡ್ ಇರೋ ಸೈ ಮಾಡಿ ಕೊಟ್ಟಾರಂದ್ರೆ ಅದು ಅಧಿಕೃತ ಆತನ. ಈಗ ಅದು 9 ಕೋಟಿ ರೂಪಾಯಿ ನಾವ ಹರಿದ ಆತದ. ಮತ್ತೀಗ ಅಡ್ವರ್ಟೈಸ್ಮೆಂಟ್ ರನ್ನಿಂಗ್ ಜವಾಬ್ದಾರಿ ನಾವ ತಗೋಬೇಕಲ್ಲ, ಯಾರು ಬಂದಾರ ತಗೋಬೇಕ. ಹೌದ್ರಿ, ಅದಕ್ಕ ಒಂದ್ ಸ್ವಲ್ಪ ಇದಾಯ್ತು. ಮತ್ತೆ ಅದ ರೇಟಿನ ಸಂಬಂಧ ಮೊದಲ್ ನೀವು ಗೌಡ್ರ ಅದನ್ನ ನಮ್ಗ ಲೆಕ್ಕಕ್ಕಿಲ್ರಿ. ಹಂಗಾದ್ರೆ ಎಲೆಕ್ಷನ್ ಕುಂತ್ರು ಅನ್ಬೇಕ್ರಿ. ಹಂಗ ಇರೋದಿಲ್ಲ ಅದು. ಒಂದಿಟ್ಟು ಹೆಚ್ಚು ಕಡಿಮೆ ಆಗೋದನ್ನ ಯಾಕಿಲ್ಲ ಅನ್ನಕ್ ಬರೋದಿಲ್ಲ. ಯಾಕಂದ್ರ ಈಗ 9 ಇದು ಅಂದ್ರೆ ವೈಟ್ ಬಂದ್ಬಿಡ್ರಿ. ಅಲ್ಲ, ಅವಾಗ ಕಾಗದ ಬರ್ ಕೊಟ್ಟಿರ್ತಾರ ಅವಂಗ ಸಕ್ಕರೆ. ಅವಂಗ ನೋಡ್ರ ಆ 9 ಕೋಟಿ ರೂಪಾಯಿ ಸಕ್ಕರೆ ಬಿದ್ದುಗುಲಿ ನಿಮ್ಗೆ ಕೊಡ್ತಾವ ಅಂತ ಹೇಳ್ತಾರ. ಬೋರ್ಡ್ ಯಾವ್ದೋ ಬೋರ್ಡ್ ಇರ್ಲಿ ಟರ್ವ ಮಾಡಿ ಮುಗಿತ. ಈಗ ನಾವಾದ್ರೂ ನಾಳೆ ಹೋಗುವಾಗ ಒಂದ್ ಏನಾದ್ರು ಟರ್ವ ಮಾಡಿ ಹೋದ್ವು ಅಂದ್ರ ಒಂದು ಬೋರ್ಡ್ ಆ ಟರ್ವ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಈಗ ಅವ್ರದಾತಿ ನಿಮ್ದಾತಿ ರೈತರಿಗೆ ತೊಂದ್ರೆ ಆಕೈತಿ ನೋಡ್ರಿ. ಅದು ಹೌದು, ಅದು ಇಲ್ಲಿ ಈ ವಾರದ ಮಾಡ್ತಾವಲ್ಲ. ಈಗ ಮಾಡ್ತಾರ್ರಿ ಈ ವಾರದಾಗ ರಾಜ್ಯದಾಗ ಬರಾಬರ ಮಾಡೇ ಬಿಡ್ತೇವೆ. ಈ ಬ್ಯಾಂಕ್ನವ್ರು ಕಡಾತಾರ ಗೌಡ್ರ, ಅದನ್ನ ಬ್ಯಾಂಕಿಂದ ನಮಗೂ ಗೊತ್ತಾಕೈತಿ. ಈಗ ನಮ್ಮ ಸೊಸೈಟಿ ಇನ್ನೂರು ಬಂದವ್ರಿ, ನಾವು ರೈತರು ನೋಟಿಸ್ ಕೊಟ್ಟಿದ್ದೇವು. ನೋಡ್ರಿ ಪಾಪ ಅವ್ರು ತುಂಬಾ ಕಬ್ಬಿನ ಬೆಲೆ ಕೊಡ್ರಿ ತುಂಬ ಅಂತಾರ ಅವರು. ನೋಡ್ರಿ ಯಾಕಂತಾಗಿಲ್ಲ, ನಾವು ಸಕ್ಕರೆ ಸಂಬಂಧ ದಾರಿ ಮಾಡಿದ್ವು. ನೋಡ್ರಿ 25,000 ಚಲ ಮಾರದಿರ್ತಾರ. ಆಯ್ತ್ರಿ ಅದನ್ನ ಮಾರಿದ್ರ 25 ಲಕ್ಷ ಲಕ್ಷಣ ಆಗೋಂಗಿತ್ತ. ಇಲ್ಲೇ ನಿಮ್ಮ ಯರಣ್ಣವ್ರು ಮಾತಾಡ್ತಾರಂತ ನೋಡ್ರಿ. ಗೌಡ್ರ ನಮಸ್ಕಾರ. ನಮಸ್ಕಾರ. ಏನ ಲೇಟ್ ಭಾಳ ಮಾಡ್ರಿ ಹಾಕೋರಿ. ಅದ ಸಕ್ಕರೆ ಹೆಚ್ಚು ಕಡಿಮೆ ಹೇಳ್ತತ್ರಿ, ಹೆಚ್ಚಾಗೋದಿತ್ತ. ನೋಡ್ರಿ ಅದಕ್ಕೆ ಅದು ವೇಟ್ ಮಾಡಿದ್ವು. ಅದೇನು ಇನ್ನೂ ಮಟ್ಟ ಏನ್ ಆಗ್ಲಿಲ್ಲ. ನೋಡ್ರಿ 38 ಆಗೋದಿತ್ತು, ಅದು ಆಗ್ಲಿಲ್ಲ. 37-30 ರೂಪಾಯಿನ ಓದತ್ತ ಅದು. ಈಗ ಮಾರೋದ್ ಮಾಡಿದ್ರಿ. ಈಗ ನೀವು ಇನ್ನ 15 ದಿವಸ ಕೊಡುವ ಅಲ್ರಿ, ಇನ್ನ 15 ದಿವಸ ಕೊಡುವ ಜನ ಅಂಜಾದ್ ನೋಡ್ರಿ. ಇಲ್ಲ ಇವ್ 6ದಾಗ ಅಂತ ಕ್ಲಿಯರ್ ಮಾಡ್ತೇವೆ. ಅಂದ್ರೆ ಮೈಂಡ್ ಎಲ್ಲ ಬೇರೆ ಬೇರೆ ಮಾತಾಡೋದ್ರಿ. ಇಲ್ಲ ನಾವು ಅವಸರ ಮಾಡತ್ತವು. ಇವತ್ತು ಇನ್ನಿಂದ ಒಂದು ಪ್ರಕ್ರಿಯೆ ಚಲೋ ಮಾಡಿಬಿಟ್ಟು ಬೇಡ ಮಾರಿ ಬಿಡ್ನತ್ತಂತ. ಇವೇನ್ ದೊಡ್ಡ ಅವರ ಟೆನ್ ಮುಂದೆ ಆಗೋರ ಅಂದ್ರೆ ಅಲ್ಲಿ ಏನ್ ಯಾರು ಬರೋವರನ್ನು ಸುದ್ದಿ ಭಾಳ ಹಬ್ಬೇಕ್ರಿ. ಇಲ್ಲ ಅದೇನಿಲ್ಲ, ಹೋಗ್ತಾವ. ಹಿಂದಿನವ್ರು 9 ಕೋಟಿ ರೂಪಾಯಿ ಸಕ್ಕರೆ ಮ್ಯಾಗ ರೊಕ್ಕ ತಕೊಂಡಿರ ಆಗಿರ್ಬೇಕು ಬಿಡ್ರಿ. ದೊಡ್ಡ ವಾರಕ್ಕೆ ಹೆಚ್ಕೊಂಡ್ ಆಗೋರ. ಈ ಜನನ ಭಾಳ ಇದನ್ನ ಮಾತಾಡೋದ್ರಿ, ಹಂಗ ಹಿಂಗ. ಏನಿಲ್ಲ, ಈಗ ಕ್ಲಿಯರ್ ಮಾಡ್ತಾವ ನೋಡ್ರಿ. ವಾರದಾಗ ಕ್ಲಿಯರ್ ಮಾಡ್ತೇವೆ. ಆಯ್ತು ನೋಡ್ರಿ. 15ರ ಮುಂದೆ ಬಿಲ್ ಕೊಟ್ಟಿಲ್ಲ. ಹೌದಾ? ಗೌರ್ಮೆಂಟ್ ಕಟ್ಟುನಿಟ್ಟಾಗಿ 14 ದಿವಸಕ್ಕೆ ಬಿಲ್ ಕೊಡ್ಬೇಕಂತ ಹೇಳಿದ್ರೂ ಕೂಡ ಇವ್ರ ಬಿಲ್ ಹಾಕಕ್ ಆಗಲಿಲ್ಲ. ಮತ್ತೆ ಬಿಲ್ ಹಾಕಕ್ ಆಗಿದ್ರೆ ಬಹಳ ಆಶ್ವಾಸನೆಗಳನ್ನು ಕೊಟ್ಟ ಫ್ಯಾಕ್ಟ್ರಿಗೆ ಆರಿಸಿ ಬಂದ ಈ ಆಡಳಿತ ಮಂಡಳಿ ಏನ್ ಮಾಡತೈತಿ ಇದು? ಒಬ್ಬ MLC
ಹಾ ಇಬ್ಬರು MLAಗಳು, ಹಾ ಆಮೇಲೆ ಒಬ್ಬರು ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸಚಿವರು, ಹಾ ಇಷ್ಟೆಲ್ಲ ಜನ ಇದ್ದುಕೊಂಡು ಒಂದು ಕಾರ್ಖಾನೆ ಆಡಳಿತ ನಡ್ಸಕ್ಕಾಗೋದಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ. ಬಸಣ್ಣ ಅಲ್ಲ ಈಗ ಹೌದಲ್ವಾ? ಅಲ್ಲ ಈಗೇನು ಬಿಲ್ ಕೊಡಬೇಕು ಅಂತನಾ ಎಲ್ಲಾರ್ದು? ಹೌದು, ಬಿಲ್ ಕೊಡ್ಬೇಕು. ಆಮೇಲೆ ಕಾರ್ಮಿಕರ ಬಿಲ್ ಕೂಡ, ಕಾರ್ಮಿಕರ ಪಗಾರ ಕೂಡ ಕೊಟ್ಟಿಲ್ಲ ಹಾ ಬಸಣ್ಣ. ಹಾ ಕಾರ್ಮಿಕರ ಬಿಲ್ ಕೆಲವೊಂದಿಷ್ಟು ಜನ ಕಾರ್ಮಿಕರು ನನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡಿದ್ರು. ಹಾ ರೀ ನಾನು ಹೇಳಿದೆ ಅವ್ರಿಗೆ, ಹಾ ಮಾಡಿದ್ದು ಮಾರಾಯ. ಹಾ ನೋಡಿ, ಯಾವ ಒಬ್ಬ ರಾಜಕಾರಣಿ ಸ್ವಂತ ಫ್ಯಾಕ್ಟ್ರಿ ಇದ್ದಂಥವ್ರು, ಹಾ ಪ್ರೈವೇಟ್ ಫ್ಯಾಕ್ಟ್ರಿ ಇದ್ದಂತ ಒಬ್ರು ಅವರು ಬಂದ ಕೋಆಪರೇಟಿವ್ ಫ್ಯಾಕ್ಟ್ರಿ ಸುಧಾರಣೆ ಮಾಡೋದಿಲ್ಲ ಬಸಣ್ಣ. ಹಾ ಯಾಕೆ ಮಾಡೋದಿಲ್ಲ ಅಂತಂದ್ರೆ, ಹಾ ಈಗ ಹತ್ತಿ ಬೆಳೆಯುವುದು ಆಮೇಲೆ ಸೋಯಾಬೀನ್ ಬೆಳೆಯುವಂತ ನಾಡಿನೊಳಗೆ ನಾವು ಫ್ಯಾಕ್ಟ್ರಿ ಹಾಕಿದ್ರೆ ಅಲ್ಲಿ ಕಬ್ಬು ಎಲ್ಲಿದು ಹೋಗೋದು? ಅಲ್ಲ ಈ ಸಲ ನೀವು ಒಳ್ಳೆ ಕಪ್ಪು ಗುಣಮಟ್ಟದ ಕಪ್ಪು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ ಸರ್ ಕೆಲವರು. ಹೌದು, ಗುಣಮಟ್ಟದ ಕಬ್ಬು ಬಂದಿದೆ ಫ್ಯಾಕ್ಟ್ರಿಗೆ, ಆದ್ರೆ ಇವ್ರು ಬಿಲ್ ಕೊಡಾಕ್ ತಯಾರಿಲ್ಲ. ಯಾಕಂದ್ರೆ ಇನ್ನೊಂದು ಅಲ್ಲ ಏನಾಗಿದೆ ಯಾವ ವರ್ಷನೂ ಈ ರೀತಿ ತೋಡ್ನಿಗಳಾಗಿಲ್ಲ. ಈ ಸಲ ತೋಡ್ನಿಗಳು ಎಲ್ಲರಿಗೂ ಸಿಕ್ಕಿದ್ವು. ಮತ್ತೆ ಕಬ್ಬಿಂದು ಇದು ಏನೋ ಕಬ್ಬು ಸಹ ಗುಣಮಟ್ಟದ ಸಪ್ಲೈ ಆಯ್ತು. ಕಬ್ಬು ತೋಡ್ನಿ ಸಿಕ್ಕಿದವನ್ನು ಮಾತ್ರ ತೆಗೆದು ಬಿಡ್ರಿ, ಯಾರಿಗೂ ಕೂಡ ತೋಡ್ನಿ ಸಿಕ್ಕಿಲ್ಲ. ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದ್ದು ಹಾ 200 ತೋಡ್ನಿ ಗ್ಯಾಂಗ್ ತಗೊಂಡ್ಬಂದು ಪ್ರತಿಯೊಬ್ಬರಿಗೆಲ್ಲ ತೋಡ್ನಿ ಗ್ಯಾಂಗ್ ಕೊಡ್ತಾನಂತೇಳಿ ಪೊಳ್ಳ ಆಶ್ವಾಸನೆ ಕೊಟ್ಟಂತವ್ರು ಇವರು. ಹಾ ಇವತ್ತಿನವರೆಗೂ ಅವ್ರು ಯಾರಿಗೆ ಗ್ಯಾಂಗ್ ಕೊಟ್ಟರು, ಯಾರ ಕಡೆಯಿಂದ ಕಬ್ಬು ತಗೊಂಡ್ಬಂದ್ರು ಅನ್ನೋದು ಯಕ್ಷ ಪ್ರಶ್ನೆ ಆಗೇನೋ ಉಳಿದತ್ ನಮಗೆ. ಹಾ ನಮ್ಮೂರಿಗಂತೂ ಒಂದು ಗ್ಯಾಂಗ್ ಕೊಟ್ಟಲ್ಲ, ನಮ್ಮೂರು ಅಷ್ಟ ಅಂತಲ್ಲ, ಈ ನಮ್ಮ ಸುತ್ತಮುತ್ತ ಏರಿಯಾದಾಗ ಯಾರಿಗೂ ಕೂಡ ಗ್ಯಾಂಗ್ ಕೊಟ್ಟಲ್ಲ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅದಾವ್ರ ಹಾ ಅವಾಗ ಇಲೆಕ್ಷನ್ದೊಳಗ ಪೊಳ್ಳ ಆಶ್ವಾಸನೆ ಕೊಟ್ರೆ ಎಲ್ಲರಿಗೂ, ರೈತರಿಗೆ, ಕಾರ್ಮಿಕರಿಗೆ, ನಾನು ನಿಮ್ಮೆಲ್ಲ ಕಬ್ಬು ಹೋಯ್ತೇನಂತೆ. ಎಲ್ಲಿದು ಯಾರು ಕೂಡ ಯಾರು ಕಬ್ಬನ್ನು ತಗೊಂಡೋಗಿಲ್ಲ. ಆ ಫ್ಯಾಕ್ಟ್ರಿ ಮೇಲೆ ಇರುವಂತ ಪ್ರೀತಿಗಾಗಿ, ಆ ಫ್ಯಾಕ್ಟ್ರಿ ನಮ್ಮದನ್ನುವಂತ ಉದ್ದೇಶಕ್ಕೆ, ಆ ಫ್ಯಾಕ್ಟ್ರಿ ಹಾಳಾಗಬಾರ್ದು, ಫ್ಯಾಕ್ಟ್ರಿ ಮುಚ್ಚಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ರೈತರು ಕೆಲವೊಂದಿಷ್ಟು ಕಬ್ಬುಗಳನ್ನ ತಾವು 100-200 ಟನ್ ಕಬ್ಬು ಇದ್ದಂಥವ್ರು ಅದರೊಳಗೆ ಅರ್ಧ ಕಬ್ಬಾದ್ರೂ ನಮ್ಮ ಫ್ಯಾಕ್ಟ್ರಿಗೆ ಹಚ್ಚುನು, ಏನಾರ ಆಗಲಿ ನಮ್ಮ ಫ್ಯಾಕ್ಟ್ರಿ ಉಳಿಲಿ, ಹಾಳಾಗಿ ಹೋಗೋದು ಬೇಡ ಅನ್ನೋ ಉದ್ದೇಶಕ್ಕಾಗಿ ನಾನು ಕೂಡ ಕಬ್ಬು ಹಚ್ಚಿದ್ದೇನೆ. ಈಗ ಅಲ್ಲಿ ಎಲ್ಲರೂ ಕೂಡ ನಾವು ಕಬ್ಬು ಹಚ್ಚಿದ್ದೇವೆ. ಯಾಕಂದ್ರೆ ಫ್ಯಾಕ್ಟ್ರಿ ನಮ್ಮದು, ನಮ್ಮ ಫ್ಯಾಕ್ಟ್ರಿ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ. ವಿನಃ ಇವ್ರು ಯಾರೋ ಕಬ್ಬು ಕಟಾವು ಗ್ಯಾಂಗ್ ಕೊಟ್ಟು ಕಬ್ಬು ಕಡಿಸಿದಾರಂದ್ರೆ ಅದನ್ನ ನಂಬಾಕ ಸಾಧ್ಯವಾದ ಮಾತೇ ಇಲ್ಲ. ಈಗ ಒಟ್ಟಾರೆ ಏನಪ್ಪಾ ಅಂತಂದ್ರೆ ನುಡ್ದಂತೆ ನಡಿಬೇಕು, ಕಬ್ಬಿನ ಬಿಲ್ ಕೊಡಬೇಕು, ಕಬ್ಬಿನ ಬಿಲ್ ಕೊಡಬೇಕು. ಮತ್ತೆ ಇನ್ನೊಂದು ಬಸಣ್ಣ, ಅವ್ರ ಜೇರ್ಕರ್ತ ಈಗ ಬಿಲ್ ಹಾಕ್ಲಿಲ್ಲ, ಈಗ 8ರಿಂದ 10 ದಿವಸದೊಳಗೆ ಬಿಲ್ ಹಾಕ್ಲಿಲ್ಲ, ನಾವು ಆಮೇಲೆ ಹಿಂದಿಂದನು 394 ರೂಪಾಯಿ ಬಿಲ್ ಕೊಡ್ಬೇಕು. ಆ ಹಳಿ ಬಿಲ್ಲು 2017-18ನೇ ಸಾಲಿನ ಬಿಲ್ ಏನೈತಿ ಅದನ್ನಾತು, ಅದನ್ನು 200 ರೂಪಾಯಿ ಕೊಡ್ತೇವಂತ ಹೇಳಿದಾರೆ, ಒಪ್ಕೊಂಡಿದ್ದಾರೆ. ಒಂದು ಸೀಸನ್ಗೆ 200, ಒಂದು ಸೀಸನ್ಗೆ 200 ಕೊಡ್ತಾವಂತ ಹೇಳಿದಾರೆ ಇವರು. ಅದನ್ನು ಕೊಡಬೇಕು. ಆಮೇಲೆ ಈಗ ಸದ್ದ ಏನ್ ನಮಗೆ ಕಬ್ಬು ಸಾಗಣೆ ಮಾಡಿದ ಕಬ್ಬು ಕಟಾವು ಏನ್ ಮಾಡಿ ಕಳಿಸಿದವಲ್ಲ, ಕಬ್ಬು ಕಟಾವಿಂದು ಆಮೇಲೆ ನಾವು ಟ್ರಾನ್ಸ್ಪೋರ್ಟು ಏನೈತದ ಎಲ್ಲ ಬಿಲ್ ಚೊಕ್ಕ ಕ್ಲಿಯರ್ ಆಗ್ಬೇಕು ಇನ್ನು 8 ದಿವಸದೊಳಗೆ. ಅಕಸ್ಮಾತ್ ಇವರು ಮಾಡಲಿಲ್ಲ, ಸಕ್ಕರೆ ಕಾರ್ಖಾನೆ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ವತಿಯಿಂದ ಅಹೋರಾತ್ರಿ ಅನಿರ್ದಿಷ್ಟ ಕಾಲ ಇನ್ನಾದ್ರೂ ಕಬ್ಬಿನ ಬಾಕಿ ಬಿಲ್ ರೈತರಿಗೆ ಶೀಘ್ರದಲ್ಲಿಯೇ ಕೊಡುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಎಂಕೆ ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.